ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ತನಿಖೆಗೆ ಈಗ ಚುರುಕನ್ನ ಮುಟ್ಟಿಸಿದ್ದಾರೆ ಗೃಹ ಸಚಿವರು ಅಂತ ನಾವು ಭಾವಿಸಿದ್ದೀವಿ ಸಭೆ ಆದ್ಮೇಲೆ. ಸೊ ತನಿಖೆ ಯಾವ ಹಂತಕ್ಕೆ ಬಂದಿದೆ ಅಂತ ಏನಾದರೂ ಪೊಲೀಸ್ ಕಡೆಯಿಂದ ಮಾಹಿತಿ ಸಿಕ್ಕಿದೆಯಾ, ಪೊಲೀಸ್ ಇಲಾಖೆ ಕಡೆಯಿಂದ? ಶರ್ಮಿತಾ, ಈಗಷ್ಟೇ ತನಿಖೆ ಕೂಡ ಚುರುಕಾಗಿರ್ತಕ್ಕಂಥದ್ದು. ಏನು ಗೃಹ ಸಚಿವರು ಇವತ್ತು ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಏನು ಗೃಹ ಸಚಿವರು ಮೈಸೂರು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಅಧಿಕಾರಿಗಳಿಂದ ಅಂದ್ರೆ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಕೂಡ ಗೃಹ ಸಚಿವರು ಭೇಟಿಯನ್ನ ಕೊಟ್ಟಿದ್ರು. ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ರು. ಅದಾದ ಬಳಿಕ ಒಂದಷ್ಟು ಅಂದ್ರೆ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು, ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ್ರು. ಇದಾದ ಬಳಿಕ ಈಗಷ್ಟೇ ಏನು ಒಂದು ಅತ್ಯಾಚಾರ ಏನ್ ನಡೀತು ಆ ಒಂದು ಸ್ಥಳಕ್ಕೆ ಗೃಹ ಸಚಿವರು ಭೇಟಿಯನ್ನ ಕೊಟ್ಟರು. ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ತೆಗೆದುಕೊಂಡ್ರು. ಅಂದ್ರೆ ಘಟನೆ ನಡೆದಂತ ದಿನ ಅವತ್ತು ಸಂಜೆ ಯಾವ ರೀತಿ ಘಟನೆ ನಡೀತು, ಜೊತೆಗೆ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಅಂತಕ್ಕಂಥ ವಿಚಾರವನ್ನ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಇದಾದ ಬಳಿಕ ಈಗ ಗೃಹ ಸಚಿವರು ಮತ್ತೆ ಏನು ಮೈಸೂರು ಸಿಟಿಗೆ ಆಗಮಿಸಿರ್ತಕ್ಕಂಥದ್ದು. ಈಗ ಭೋಜನದ ವಿರಾಮ ಇರತಕ್ಕಂಥದ್ದು. ಇದಾದ ಬಳಿಕ ಮತ್ತಷ್ಟು ಅಂದ್ರೆ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡ್ತಕ್ಕಂಥದ್ದು, ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತಕ್ಕಂಥದ್ದು. ಇವೆಲ್ಲ ಪ್ರವಾಸ ಆದ ಬಳಿಕ ಸಂಜೆ ಒಂದು ಅಂತಿಮವಾಗಿ ಗೃಹ ಸಚಿವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ಆಗ ಏನು ಈ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಎಲ್ಲಿಗೆ ಬಂತು ಅಂತಕ್ಕಂಥ ವಿಚಾರವನ್ನ ಕೂಡ ಗೃಹ ಸಚಿವರು ನೀಡಲಿದ್ದಾರೆ. ಶರ್ಮಿತಾ, ಈಗಿರುವಂತ ಪ್ರಶ್ನೆ ಸುನಿಲ್, ಘಟನೆ ನಡೆದು ಇಷ್ಟು ಗಂಟೆ ಆಯ್ತು, 4ನೇ ದಿನ ಇವತ್ತು, ಇಷ್ಟಾದ್ರೂ ಶಂಕಿತರು ಅಂತಾನೂ ಕೂಡ ಯಾರನ್ನೂ ಇವರು ಪ್ರಿಡಿಕ್ಟ್ ಮಾಡ್ತಾ ಇಲ್ಲ, ಅರೆಸ್ಟ್ ಮಾಡಿಲ್ಲ, ಅಂದ್ರೆ ವಶಕ್ಕೆ ಪಡ್ಕೊಂಡಿಲ್ಲ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಇಷ್ಟೊಂದು ಕಷ್ಟ ಆಯ್ತಾ ಹಾಗಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಎಷ್ಟೊಂದು ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದಾರೆ, ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇದ್ಯಾಕೆ ಕಷ್ಟ ಆಗ್ತಿದೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ. ಹಾಗಾಗಿ ಒಂದಿಷ್ಟು ಎವಿಡೆನ್ಸ್ ಗಳನ್ನ ಏನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಇದರಿಂದ ಏನ್ ಪ್ರಯೋಜನ ಆಗಿಲ್ವಾ ಹಂಗಾದ್ರೆ? ಖಂಡಿತ ಶರ್ಮಿತಾ, ಇದೇ ಪ್ರಶ್ನೆಯನ್ನ ಮೈಸೂರಿನ ಸಾರ್ವಜನಿಕರು ಹಾಗೂ ಏನು ಇಡೀ ರಾಜ್ಯದ ಜನರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಆಧುನಿಕ ಯುಗದಲ್ಲೂ ಕೂಡ ಎಂತೆಂಥ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ, ಎಂತೆಂಥ ಡಕಾಯಿತರನ್ನ ಬಂಧಿಸಿದ್ದಾರೆ. ಆದ್ರೆ ಇಲ್ಲಿ ಅತ್ಯಾಚಾರ ನಡೆದಂತ ಆರೋಪಿಗಳನ್ನ ಇದುವರೆಗೂ ಕೂಡ ಯಾಕೆ ಬಂಧಿಸಿಲ್ಲ ಅಂತಕ್ಕಂಥ ಪ್ರಶ್ನೆ ಈಗ ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಒಂದು ಮೇಲಿಂದ ಮೇಲೆ ಘಟನೆ ಏನ್ ನಡೀತು, ಅತ್ಯಾಚಾರ ಏನ್ ನಡೀತು ಆ ಸ್ಥಳಕ್ಕೆ ಭೇಟಿಯನ್ನ ಕೊಡುವಂಥದ್ದು, ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾನೆ ಇದೆ. ಪೊಲೀಸ್ ಇಲಾಖೆ ಮೇಲೂ ಕೂಡ ಸಾಕಷ್ಟು ಪ್ರೆಷರ್ ಇರ್ತಕ್ಕಂಥದ್ದು, ಒತ್ತಡ ಇರ್ತಕ್ಕಂಥದ್ದು. ರಾಜಕೀಯ ವಲಯದಲ್ಲೂ ಕೂಡ ಈಗ ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ಒತ್ತಡ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಾರ್ವಜನಿಕರು ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಯುವತಿ ಅಂದ್ರೆ ವಿದ್ಯಾರ್ಥಿನಿಯ ಮೇಲೆ ನಡೆದಂತ ಅತ್ಯಾಚಾರ ಏನಿದೆ, ಈ ಅತ್ಯಾಚಾರದ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅಂತಕ್ಕಂಥ ಒತ್ತಡವನ್ನ ಸಾರ್ವಜನಿಕರು ಕೂಡ ಹೇರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಇನ್ನು ಮೂಲಗಳ ಪ್ರಕಾರ ಹೇಳೋದಾದ್ರೆ ಶರ್ಮಿತಾ, ಈಗಾಗಲೇ ಪೊಲೀಸರು ಒಂದಷ್ಟು ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಒಂದಷ್ಟು ಜನ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರನ್ನ ಈಗಾಗಲೇ ಒಂದು ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 3 ಜನರ ಮೇಲೆ ತೀವ್ರವಾದಂತ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ತೀವ್ರವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸ್ ಮಾಹಿತಿಯನ್ನ ಹೇಳೋದಾದ್ರೆ ಒಂದು ಕಡೆ ಈಗಾಗಲೇ ಇಬ್ಬರ ಮೇಲೆ ಆಲ್ಮೋಸ್ಟ್ ಅವರನ್ನ ಆರೋಪಿಗಳು ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತಿಗೆ ಪೊಲೀಸರು ಏನಾದರೂ ಆರೋಪಿಗಳನ್ನ ಇಂತಿಷ್ಟು ಆರೋಪಿಗಳನ್ನ ಬಂಧಿಸಿದ್ದೀವಿ ಅಂತಕ್ಕಂಥ ಹೇಳಿಕೆ ಏನಾದರೂ ಕೊಡ್ತಾರ, ಅದನ್ನ ಕಾದ್ ನೋಡ್ಬೇಕಾಗತ್ತೆ ಶರ್ಮಿತಾ. ಇನ್ನು ಆ ಯುವತಿಯ ಸ್ನೇಹಿತ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಈಗ ಪೊಲೀಸರು ಮುಂದೆ ಹೇಳಿದ್ದಾನೆ. ಅಂದ್ರೆ ಆ ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಎಷ್ಟು ಭೀಭತ್ಸವಾಗಿತ್ತು ಆ ಕೃತ್ಯ ಅನ್ನೋದ್ರ ಬಗ್ಗೆ ಆತ ಹೇಳ್ಕೊಂಡಿದ್ದಾನೆ. ಯಾರಾದ್ರೂ ಅಷ್ಟೇ ಆ ಘಟನೆ ಆತ ಎಕ್ಸ್ಪ್ಲೈನ್ ಮಾಡಿದ್ದನ್ನ, ಆ ಸ್ಟೋರಿಯನ್ನ ಕೇಳಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅಷ್ಟು ಭೀಕರವಾದಂತ ಕೃತ್ಯ ನಮ್ಮ ರಾಜ್ಯದಲ್ಲಿ ನಡೆದು ಹೋಗಿದೆ ಅಂತ ನಾವೀಗ ತಲೆ ತಗ್ಗಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ಈಗ ಆ ಬಗ್ಗೆ ಮಾಹಿತಿ ಪೊಲೀಸ್ ಈಗ ಯಾವ ತರ FIR ದಾಖಲು ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಸುನಿಲ್? ಖಂಡಿತ ಶರ್ಮಿತಾ, ಈಗಾಗಲೇ ಯುವಕನ ಹೇಳಿಕೆಯನ್ನ ಆಧರಿಸಿ ಪೊಲೀಸರು ಈಗ ಒಂದು ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಏನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ST ಸೋಮಶೇಖರ್ ಅವರು ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಏನು ಸಂತ್ರಸ್ತ ಯುವತಿ ಇದ್ದಾಳೆ, ಅವರು ಸಹಕರಿಸಬೇಕು, ಅವರು ಸಹಕರಿಸಿದಂತ ಸಂದರ್ಭದಲ್ಲಿ
ತನಿಖೆ ಈಸಿ ಆಗುತ್ತೆ, ಅಂದ್ರೆ ಆರೋಪಿಗಳನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಯುವಕ ಒಂದಷ್ಟು ಹೇಳಿಕೆಗಳನ್ನ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಘಟನೆ ನಡೆದಂತ ದಿನ ಮಂಗಳವಾರ ಸಂಜೆ 7:15 ಆ ಒಂದು ಸ್ಥಳಕ್ಕೆ ಹೋಗ್ತೀವಿ. ಅಂದ್ರೆ ಏನು ಸಂತ್ರಸ್ತ ಯುವತಿ ಇದ್ದಾಳೆ, ಯುವತಿ ಮತ್ತು ಆ ಯುವಕ ಇಬ್ರು ಕೂಡ ಒಟ್ಟಿಗೆ ಆ ಒಂದು ಜಾಗಕ್ಕೆ ಹೋಗ್ತಕ್ಕಂಥದ್ದು. ಯುವಕ ಪ್ರತಿನಿತ್ಯ ಆ ಒಂದು ಜಾಗಕ್ಕೆ ವಾಕ್ ಮಾಡಲಿಕ್ಕೆ ಹೋಗ್ತಿದ್ದೆ ಅಂತಕ್ಕಂಥ ಹೇಳಿಕೆಯನ್ನ ಕೂಡ ಪೊಲೀಸರ ಬಳಿ ಆತ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಜಾಗಕ್ಕೆ ಅವತ್ತು ಹೋಗಿದ್ವಿ. ಹೋದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ 4 ರಿಂದ 5 ಜನ ನಮ್ಮ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಮೊದಲಿಗೆ. ಆನಂತರ ಒಬ್ಬ ಏಕಾಏಕಿಯಾಗಿ ದೊಣ್ಣೆನಲ್ಲಿ ನನಗೆ ಹಲ್ಲೆಯನ್ನ ಮಾಡ್ದ. ಅದಾದ ಬಳಿಕ ಕಲ್ಲಿನಿಂದ ಹಲ್ಲೆ ಮಾಡ್ದ. ಆ ಸಂದರ್ಭದಲ್ಲಿ ನನಗೆ ಪ್ರಜ್ಞೆ ಹೋಯ್ತು. ಸುಮಾರು 15 ರಿಂದ 20 ನಿಮಿಷಗಳ ಕಾಲ ನನಗೆ ಪ್ರಜ್ಞೆ ಬರಲಿಕ್ಕೆ ಸಮಯ ತೆಗೆದುಕೊಳ್ತು. ಅದಾದ ಬಳಿಕ ಒಬ್ಬ ನನ್ನ ಬಳಿ ಬಂದು ನನ್ನ ಮೊಬೈಲ್ನಿಂದನೇ ನನ್ನ ತಂದೆಗೆ ಕಾಲನ್ನು ಮಾಡಿಸ್ತಾ, ಆವಾಗ 3 ಲಕ್ಷಗಳ ಬೇಡಿಕೆ, ಅಂದ್ರೆ ಅವರ ಯುವಕ ಏನಿದ್ದ ಯುವಕನ ತಂದೆಯ ಬಳಿ 3 ಲಕ್ಷಕ್ಕೆ ಬೇಡಿಕೆಯನ್ನ ಕೂಡ ಇಟ್ರು ಅಂತಕ್ಕಂಥ ಹೇಳಿಕೆಯನ್ನ ಆ ಯುವಕ ಕೊಟ್ಟಿರ್ತಕ್ಕಂಥದ್ದು. ಇದಾದ ಬಳಿಕ ಯುವತಿಯನ್ನ ಕರ್ತ್ಕೊಂಡು ಬಂದ್ರು. ಯುವತಿ ಅಷ್ಟರಲ್ಲಿ ನಿತ್ರಾಣಗೊಂಡಿದ್ಲು. ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ನಾನು ಆಕೆಯನ್ನ ಕರ್ತ್ಕೊಂಡ್ಬಂದು ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟೆ ಅಂತಕ್ಕಂಥದ್ದು ಯುವಕ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಈ ಒಂದು ಹೇಳಿಕೆಯನ್ನೇ ಆಧರಿಸಿ ಪೊಲೀಸರು ಒಂದು ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ಮಾಹಿತಿಗಳನ್ನ ಪೊಲೀಸರು ಈಗಾಗಲೇ ಕಲೆ ಹಾಕಿರ್ತಕ್ಕಂಥದ್ದು. 34 ಮಾದರಿಯ ಒಂದು ಸಾಕ್ಷ್ಯಗಳನ್ನ ಈಗಾಗಲೇ ಕಲೆ ಹಾಕಿದ್ದೀವಿ ಅಂತಕ್ಕಂಥ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶರ್ಮಿತಾ, ಸಂಜೆ ಹೊತ್ತಿಗೆ ಏನಾದ್ರೂ ಪೊಲೀಸರು ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರ? ಆರೋಪಿಗಳನ್ನ ಬಂಧಿಸಿದ್ದೀವಿ. ಗೃಹ ಸಚಿವರ ಏನು ಪ್ರೆಸ್ ಮೀಟ್